ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಹೆಸರು ಐಶ್ವರ್ಯ, ಹುಬ್ಳಿಯಿಂದ. ಸೊ ತುಂಬಾ ದಿನದಿಂದ ನನಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನಮ್ಗೆ ಕೂಡ ಇನ್ಫಾರ್ಮೇಷನ್ ಕೊಡಿ, ನಮ್ಗೆ ಕೂಡ ಇಂಟ್ರೆಸ್ಟ್ ಇದೆ, ನಾವು ಕೂಡ ಎನ್ರೋಲ್ ಆಗ್ತೀವಿ ಅಂತ ಹೇಳಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ವರ್ಕ್ ಬಗ್ಗೆ ಆಗಿರ್ಬೋದು, ಕಂಪನಿ ಬಗ್ಗೆ ಆಗಿರ್ಬೋದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಮಿಸ್ ಆಗ್ಬೋದು. ಓಕೆನಾ? ಸೊ ನಾನು ಕೂಡ ನಿಮ್ಮ ಥರ ನಾರ್ಮಲ್ ಹೌಸ್ ವೈಫ್ ಆ್ಯಂಡ್ ನನಗೆ 1 ಇಯರ್ ಮಗಳಿದ್ದಾಳೆ ಆ್ಯಂಡ್ ನಾನು ಪ್ರೊಫೆಷ್ನಲಿ ಬ್ಯೂಟಿಷಿಯನ್. ಸೊ ಬ್ಯೂಟಿಷಿಯನ್ ಆಗಿದ್ಕೊಂಡು ನನ್ನ ಒಂದು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಾ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಮಗಳನ್ನ ನೋಡ್ಕೊಂಡು ಆದಮೇಲೆ ನನ್ನ ಫ್ರೀ ಟೈಮಿಂಗ್ಸಲ್ಲಿ ವರ್ಕ್ ಮಾಡ್ತಾ ನಾನು ಇಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ. ಸೊ ನಾನು ವರ್ಕ್ ಮಾಡ್ತಾ ಇರೋ ಕಂಪನಿ ಬಂದ್ಬಿಟ್ಟು ಬಿಜ್ ಕುರ್ಕುಲ್. ಸೊ ನಾನು ಈ ಒಂದು ಪ್ಲ್ಯಾಟ್ಫಾರ್ಮ್ಗೆ ಜಾಯ್ನ್ ಆಗಿ 3 ಮಂತ್ ಆಯಿತು. 3 ಮಂತಲ್ಲಿ ನಾನು 1 ಮಂತ್ ಸ್ಟಾರ್ಟಿಂಗಲ್ಲಿ 1 ಮಂತ್ ಟ್ರೈನಿಂಗ್ನ ಕಲಿತು ಇವಾಗ 2 ಮಂತಿಂದ ಅರ್ನಿಂಗ್ಸ್ ಕೂಡ ಮಾಡ್ತಾ ಇದ್ದೀನಿ. ಸೊ 2 ಮಂತಲ್ಲಿ ನಾನು 1,10,000 ಅರ್ನಿಂಗ್ಸ್ ಮಾಡಿದ್ದೀನಿ. ಸೊ ನಾನು ಇಲ್ಲಿ ನನ್ನ ಒಂದು ಡ್ಯಾಶ್ ಬೋರ್ಡ್ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ನನ್ನ ಒಂದು ಬ್ಯಾಂಕಿಗೆ ಕ್ರೆಡಿಟ್ ಆಗಿರುವಂಥ ಸ್ಟೇಟ್ಮೆಂಟ್ ಕೂಡ ಈ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ಅದನ್ನ ಕೂಡ ನೋಡ್ಕೋಬೋದು. ಸೊ ಬಿಜ್ ಕುರ್ಕುಲ್ ಅನ್ನೋದು ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಎಜುಕೇಷನಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರುವಂಥ ಕಂಪನಿ ಆ್ಯಂಡ್ GSTಗೆ ರಿಜಿಸ್ಟರ್ ಕೂಡ ಆಗಿದೆ. ಸೊ ಇದರಲ್ಲಿ 3 ಲ್ಯಾಕ್ಗೂ ಹೆಚ್ಚಿನ ಜನ ವರ್ಕ್ನ ಮಾಡ್ತಾ ಇದ್ದಾರೆ. ಪಾರ್ಟ್ ಟೈಮ್ ಆಗೋದು ವರ್ಕ್ನ ಮಾಡ್ಬೋದು ಆ್ಯಂಡ್ ಫುಲ್ ಟೈಮ್ ಕೂಡ ನೀವು ವರ್ಕ್ನ ಮಾಡ್ಬೋದು. ಇದು ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ, ಸೊ ಲಾಸ್ಟ್ 2020ಯಲ್ಲಿ ಕೊರೋನಾ ಬಂತಲ್ಲ, ಆ ಟೈಮಲ್ಲಿ ಸ್ಟಾರ್ಟ್ ಆಗಿರೋವಂಥ ಕಂಪನಿ. ಸೊ ಇದನ್ನ ನೀವು ಯಾವ ರೀತಿ ಚೆಕ್ ಮಾಡ್ಕೋಬೋದು, ಈ ಕಂಪನಿ ಇರೋದು ಡೆಲ್ಲಿಲಿ ಆ್ಯಂಡ್ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡ್ಕೋಬೋದು. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಮುಖಾಂತರನೇ ಸೊ ಇದನ್ನು ಚೆಕ್ ಮಾಡ್ಕೋಬೋದು, ಗೌರ್ಮೆಂಟ್ ರಿಜಿಸ್ಟರ್ಡ್ ಆಗಿದೆಯೇ ಇಲ್ವಾ ಅಂತ ಹೇಳಿ. ಓಕೆನಾ? ಏನಿಲ್ಲ, ಜಸ್ಟ್ ಚೆಕ್ LLP ನೇಮ್ ಅಂತ ಸರ್ಚ್ ಮಾಡಿದರೆ ಸಾಕು, ನಿಮಗೆ www.nca. ಅಂತ ಬರುತ್ತೆ. ಸೊ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದು. ಓಕೆನಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ಯಾಪ್ಚಾ ಬರುತ್ತೆ, 2 ನಂಬರ್ನ ಕೊಟ್ಟಿರ್ತಾರೆ, ಆ್ಯಡ್ ಮಾಡಿ ಸಬ್ಮಿಟ್ನ ಕೊಡಬೇಕಾಗತ್ತೆ. ಓಕೆನಾ? ಸಬ್ಮಿಟ್ ಕೊಟ್ಟ ತಕ್ಷಣ ಚೆಕ್ LLP ನೇಮ್ ಅಂತ ಆಗಿತ್ತಲ್ವಾ, ಸೊ ಎಂಟರ್ ಕಂಪನಿ ನೇಮ್ ಕೊಡುತ್ತೆ, ಇಲ್ಲ LLP ನೇಮ್ ಅಂತ ಇರುತ್ತೆ. ಅಲ್ಲಿ ಬಿಜ್ ಕುರ್ಕುಲ್ ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ಶೋ ಆಗುತ್ತೆ ಬಿಜ್ ಕುರ್ಕುಲ್ ಪ್ರೈವೇಟ್ ಲಿಮಿಟೆಡ್ ಆ್ಯಂಡ್ CI ನಂಬರ್ ಕೂಡ ಕೊಟ್ಟಿದ್ದಾರೆ. CI ನಂಬರ್ ಬಂದ್ಬಿಟ್ಟು ನಾರ್ಮಲ್ ಆಗಿರೋ ಕಂಪನಿಗೆ ಯಾವ ಗೌರ್ಮೆಂಟಿಂದ CI ನಂಬರ್ನ ಕೊಡೋಣ, ಇದು ಗೌರ್ಮೆಂಟ್ ರಿಜಿಸ್ಟರ್ ಆಗಿರೋದ್ರಿಂದನೇ CI ನಂಬರ್ನ ಕೊಟ್ಟಿರೋದು. ಆ್ಯಂಡ್ ಸ್ಟೇಟಸ್ ಕೂಡ ನೀವು ನೋಡ್ಕೋಬೋದು, ಅಲೋಕೇಟೆಡ್ ಆಗಿದೆ. ನಿಮ್ಗೆ ಇನ್ನೂ ಕೂಡ ಡೌಟ್ಸ್ ಇದೆ ಅನ್ನೋದಾದರೆ CI ನಂಬರ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಸಿಗತ್ತೆ. ಓಕೆನಾ? ಸೇಮ್ ಅದೇ ಥರನೇ ಕ್ಯಾಪ್ಚಾ ಕೇಳುತ್ತೆ, 2 ನಂಬರ್ ಕೊಡ್ತಾರೆ, ಸೊ ಅದನ್ನ ಆ್ಯಡ್ ಮಾಡಬೇಕು, ಸಬ್ಮಿಟ್ ಕೊಡಬೇಕು. ಓಕೆನಾ? CI ನಂಬರ್ ಕೊಟ್ಟಿದ್ದಾರೆ, ನೋಡ್ಬೋದು. ಕಂಪನಿ ನೇಮ್ ಕೂಡ ಇದೆ ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರ್ ಇದೆ, ಇದು ಎಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಪ್ಲೇಸ್ ಯಾವುದು, ಕಂಪನಿ ಇಮೇಲ್ ID ಇದೆ. ಓಕೆನಾ? ಆ್ಯಂಡ್ ಯಾವಾಗ ಈ ಒಂದು ಕಂಪನಿ ಸ್ಟಾರ್ಟ್ ಆಯಿತು ಅದು ಕೂಡ ಇದೆ. ಪೂರ್ತಿ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಒಂದು ಲೈವ್ ಪ್ರೂಫ್ ಆಗಿರುತ್ತೆ. ಸೊ ಅದನ್ನ ನೀವು ನೋಡ್ಕೊಂಡ್ರೆ ಅಲ್ವಾ. ಸೊ ಇಷ್ಟೆಲ್ಲ ಗೊತ್ತಾಯಿತು. ಸೊ ಕಂಪನಿ ಲೀಗಲ್ ಇದೆ ಅನ್ನೋದಕ್ಕೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಅಲ್ವಾ. ಸೊ ಈ ಕಂಪನಿಗೆ ನೀವು ಕೂಡ ಜಾಯಿನ್ ಆಗಿ ವರ್ಕ್ ಮಾಡೋಕ್ಕೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ, ಕ್ವಾಲಿಫಿಕೇಷನ್ ಇಷ್ಟೇ ಇರಬೇಕಾ ಅನ್ನೋದು ಸ್ವಲ್ಪ ಜನದ ಡೌಟ್ಸ್ ಅಲ್ವಾ. ಸೊ ನೋಡಿ, ಫಸ್ಟು ಇಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ನಿಮ್ಗೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕನ್ಸಿಡರ್ ಆಗಲ್ಲ, ಎಜುಕೇಷನ್ ಇಷ್ಟೇ ಆಗಿರಬೇಕು ಅಂತ ಏನು ಮ್ಯಾಂಡೇಟ್ರಿ ಇಲ್ಲ. ಓಕೆನಾ? ಸೊ ಯಾರು ಬೇಕಿದ್ರೂ ವರ್ಕ್ನ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಹತ್ರ ಒಂದು ಜಸ್ಟ್ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಆ್ಯಂಡ್ ಗುಡ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು. ಆ್ಯಂಡ್ ನಿಮ್ಮ ಒಂದು ಡೈಲಿ 2 to 3 ಅವರ್ ಟೈಮ್ ಕೊಡಬೇಕಾಗತ್ತೆ ಅಷ್ಟೇ, ಬೇರೆ ಏನು ಅವಶ್ಯಕತೆ ಇಲ್ಲ, ಏನು ರಿಕ್ವೈರ್ಮೆಂಟ್ ಇಲ್ಲ, ಇಷ್ಟೇ ಸಾಕು. ಓಕೆನಾ? ಆ್ಯಂಡ್ ಇಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡಬೇಕು ಅಂತ ಅಂದರೆ, ಸ್ಟೂಡೆಂಟ್ಸ್, ಹೌಸ್ ವೈಫ್, ಜಾಬ್ ಹೋಲ್ಡರ್ಸ್, ಬಿಸ್ನೆಸ್ ಮೆನ್ ಯಾರು ಬೇಕಿದ್ರೂ ವರ್ಕ್ನ ಮಾಡ್ಬೋದು. ನೀವೇನಾದರೂ 9 to 5 ಜಾಬ್ ಮಾಡ್ತಾ ಇದ್ದು ಅಲ್ಲಿ ಬರ್ತಾ ಇರೋ ಇನ್ಕಮ್ ನಿಮ್ಗೆ ಏನಾದರೂ ಸಾಕಾಗ್ತಾ ಇಲ್ಲ, ಪಾರ್ಟ್ ಟೈಮಿಗೆ ಏನಾದರೂ ವರ್ಕ್ ನೋಡ್ತಾ ಇದ್ದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ನಿಮ್ಮ ಒಂದು ಅಲ್ಲಿ 2 to 3 ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲಿ ವರ್ಕ್ನ ಮಾಡ್ಕೋಬಹುದು. ಓಕೆನಾ? ಸೊ ಈ ಕಂಪನಿಲಿ ಏನೇನೆಲ್ಲ ಪ್ರೊವೈಡ್ ಮಾಡ್ತಾರೆ ಅನ್ನೋದಾದರೆ, ಸೊ ಇಲ್ಲಿ ಟ್ರೈನಿಂಗಲ್ಲಿ ಇರುವಂಥ ಡಿಜಿಟಲ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಅಲ್ಲಿ ಇವಾಗ ಟ್ರೈನಿಂಗಲ್ಲಿ ಡಿಜಿಟಲ್ ಸ್ಕಿಲ್ಸ್ನ ಕಲ್ತ್ಕೊಂಡು ನೀವು ವರ್ಕ್ ಮಾಡಿ ಅರ್ನಿಂಗ್ಸ್ನ ಮಾಡ್ಬೋದು, ಡೈಲಿ ಅರ್ನಿಂಗ್ಸ್ನ ಮಾಡಿ ವೀಕ್ಲಿ ಪೇಮೆಂಟ್ನ ಕೂಡ ತಗೋಬೋದು. ಓಕೆನಾ? ಸೊ ಇವಾಗ ಈ ಕಂಪ್ನಿಗೆ ಎನ್ರೋಲ್ ಆಗೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಇದೆ ಅನ್ನೋದಾದರೆ, ಸೊ ಫಸ್ಟ್ ನಾನು ನಿಮಗೆ ಬೆನಿಫಿಟ್ಸ್ನ ಹೇಳ್ತಾ ಹೋಗ್ತೀನಿ. ಈ ಕಂಪನಿಗೆ ನೀವು 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿನೇ ಜಾಯಿನ್ ಆಗಬೇಕು. ಎಲ್ಲರೂ ಅಷ್ಟೇ, ಇಷ್ಟು ವಿಡಿಯೋ ನೋಡಿದ್ಮೇಲೆ ಮತ್ತೆ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ ಕೇಳಬೇಡಿ. ಸೊ ಯಾವುದು ಕೂಡ ಇಲ್ಲಿ ಫ್ರೀಯಾಗಿ ಸಿಗಲ್ಲ ಅಲ್ವಾ. ಸೊ ನೀವು ಕಲಿಯೋಂಥ ಕೋರ್ಸ್ಗಳಿಗೆ ಮಾತ್ರ ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಮಾಡಿನೇ ಜಾಯಿನ್ ಆಗಬೇಕು.
ಸೊ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲೈಫ್ ಟೈಮ್ ಎಕ್ಸಸ್ ಇರುತ್ತೆ. ಸೊ ಅದನ್ನೇ ಹೇಳಿದ್ನಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಲೈಫ್ ಟೈಮ್ ಇಲ್ಲಿರುವಂಥ ಟ್ರೈನಿಂಗ್ನ ನೋಡಿ ಕಲಿತು ಸರ್ಟಿಫಿಕೇಟ್ ತೊಗೊಂಡು ವರ್ಕ್ನ ಮಾಡಿ ಅರ್ನಿಂಗ್ಸ್ನ ಮಾಡ್ಕೋಬಹುದು. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ಸೊ ವೀಕ್ಲಿ ಪೇಮೆಂಟ್ ನೀವು ಮಾಡಿರೋಂಥ ಅರ್ನಿಂಗ್ಸು ನಿಮಗೆ ಎವ್ರಿ ಟ್ಯೂಸ್ಡೇ ನಿಮಗೆ ನಿಮ್ಮ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಆಫ್ಟರ್ 5% ಟ್ಯಾಕ್ಸ್ ಕಟ್ ಆಗಿ. ಸೊ ಫಾರ್ ಎಕ್ಸಾಂಪಲ್, ಸೊ ನಾನು ಈ ವೀಕಲ್ಲಿ 10,000 ಅರ್ನಿಂಗ್ಸ್ ಮಾಡಿದ್ದೀನಿ ಅನ್ನೋದಾದರೆ, ಸೊ 5% ಟ್ಯಾಕ್ಸ್ ಕಟ್ ಆದರೆ 10,000ಗೆ 5% ಟ್ಯಾಕ್ಸ್ ಕಟ್ ಆದರೆ 500 ರುಪೀಸ್ ಡಿಡಕ್ಟ್ ಆಗಬೇಕು. 9,500 ರುಪೀಸ್ ನನ್ನ ಒಂದು ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಓಕೆನಾ? ಸೊ ಈ ಥರ ಇಲ್ಲಿ ಇನ್ನೊಂದೇನೆಂದರೆ, ಇಲ್ಲಿ ನಾನು ಟ್ರೈನಿಂಗ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ. ಸೊ ಫಿನಾನ್ಸ್ ಮಾಸ್ಟರಿ ತೊಗೊಂಡ್ರೆ ನೀವು 26 ಕೋರ್ಸ್ಗಳು ಇರುತ್ತೆ. ಇದರಲ್ಲಿ 26 ಕೋರ್ಸ್ಗಳಿಗೆ ನೀವು 26 ಕೋರ್ಸ್ಗೆ 26 ಸರ್ಟಿಫಿಕೇಟ್ ಕೂಡ ತೊಗೋಬೋದು. ನೀವು ಎಷ್ಟು ಕೋರ್ಸ್ನ ಕಲಿತೀರಾ ಅಷ್ಟು ಕೋರ್ಸ್ ಸರ್ಟಿಫಿಕೇಟ್ನ ತೊಗೋಬೋದು. ಇಷ್ಟೇ ಕೋರ್ಸ್ ಸರ್ಟಿಫಿಕೇಟ್ನ ತೊಗೋಬೇಕಂತ ಏನೂ ಇಲ್ಲ. ಓಕೆನಾ? ಆ್ಯಂಡ್ ಇಲ್ಲಿ ತೊಗೊಳ್ಳೋಂಥ ಸರ್ಟಿಫಿಕೇಟ್ ಆಲ್ ಓವರ್ ಇಂಡಿಯಾ ವ್ಯಾಲಿಡ್ ಇರುತ್ತೆ. ಈ ಸರ್ಟಿಫಿಕೇಟ್ನ ಇಟ್ಕೊಂಡು ನೀವು ವರ್ಕ್ ಕೂಡ ಮಾಡ್ಕೋಬೋದು. ಓಕೆನಾ? ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಕಂಪನಿ. ಓಕೆನಾ? ಏನಪ್ಪ ಅಂತಂದರೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಕನ್ಸಿಡರ್ ಮಾಡ್ತಾರೆ. ಅದು ಫ್ರೀ ಆಫ್ ಕಾಸ್ಟಲ್ಲಿ. ಸೊ ಕಂಪನಿ ಕಡೆಯಿಂದ ನಿಮಗೆ ಇಂತಿಷ್ಟು ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ, ಅದು ನಿಮ್ಮ ಇಷ್ಟ. ಓಕೆನಾ? ಇಂತಿಷ್ಟು ಅಂತ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ನ ನೀವೇನಾದ್ರು ಬೀಟ್ ಮಾಡಿದ್ರೆ ಸೊ ಫ್ರೀ ಆಫ್ ಕಾಸ್ಟಲ್ಲಿ ನಿಮ್ಮ ಕಂಪನಿ ಕಡೆಯಿಂದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ಹೋಗಿ ಬರ್ಬೋದು. ಇನ್ನೊಂದು, ತುಂಬ ಜನಕ್ಕೆ ಕಾರ್ ತೊಗೋಬೇಕು, ಡ್ರೀಮ್ ಕಾರ್ ತೊಗೋಬೇಕು ಅಂತ ಈ ಥರ ಎಲ್ಲ ಆಸೆ ಇರುತ್ತೆ. ಅಂಥವ್ರಿಗೆ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಸೊ ಕಂಪನಿ ಕಡೆಯಿಂದ ಕಾರ್ ತೊಗೊಳೋಕ್ಕೆ ಕೂಡ ಒಂದು ಅಪಾರ್ಚುನಿಟಿ ಇದೆ. ಏನಂದರೆ, ಸೇಮ್ ಇಲ್ಲಿ ಒಂದಿಷ್ಟು ಟಾರ್ಗೆಟ್ಗಳನ್ನ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ನ ನಿಮ್ದೇನಾದ್ರು ರೀಚ್ ಆದರೆ, ಬೀಟ್ ಆದರೆ, ಓಕೆನಾ, ಸೊ ಆ ಟಾರ್ಗೆಟ್ನ ನೀವು ರೀಚ್ ಆದರೆ ಸೊ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕಾರ್ ಸಿಗುತ್ತೆ. ಈ ಒಂದು ಅಪಾರ್ಚುನಿಟಿ ಕೂಡ ಇದೆ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ. ಓಕೆ, ಇನ್ನೊಂದು ಲಾಸ್ಟ್ ಬೆನಿಫಿಟ್ ಏನಂದರೆ, ಇದು ತುಂಬ ಇಂಪಾರ್ಟೆಂಟ್. ಸೊ ನೀವು ಮನೇಲಿ ಕೂತ್ಕೊಂಡು ವರ್ಕ್ ಮಾಡಿ ಕಂಪನಿ ಕಡೆಯಿಂದ ರಿವಾರ್ಡ್ ಕೂಡ ತಗೋಬೋದು. ಸೊ ನಾನು ರೀಸೆಂಟಾಗಿ 15,000 ಅಚೀವ್ಮೆಂಟ್ ಮಾಡಿದ್ದಕ್ಕೆ ನನಗೆ ಕಂಪನಿ ಕಡೆಯಿಂದ ಒಂದು ವಾರಿಯರ್ ಬ್ಯಾಚ್ ಕಳಿಸ್ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಬಿಜ್ ಕುರ್ಕುಲ್ ಕಂಪನಿ ನೇಮ್ ಕೂಡ ಶೋ ಆಗ್ತಾ ಇದೆ. ಸೊ ಇದು ಯಾವುದೇ ರೀತಿ ಆನ್ಲೈನಲ್ಲಿ ಸಿಗುವಂಥದ್ದಲ್ಲ. ಸೊ ನಮಗೆ ಇಲ್ಲಿ 15,000 ರೀಚ್ ಆಗಿದ್ದಕ್ಕೆ ನನಗೆ ಕಂಪನಿ ಕಡೆಯಿಂದ ಒಂದು ವಾರಿಯರ್ ಬ್ಯಾಚ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ನೋಡ್ಬೋದು. ಸೊ ಇದ್ರ ವಿಡಿಯೋನ ನಾನು ಸಪ್ರೇಟಾಗಿ ನಿಮಗೆ ಹಾಕ್ತೀನಿ. 50K ಅಚೀವ್ ಆಗಿರೋದು ಅದನ್ನ ನೀವು ನೋಡ್ಬೋದು. ಓಕೆನಾ? ಆ್ಯಂಡ್ 1 ಲ್ಯಾಕ್ ನಂದು ಅಚೀವ್ ಆಗಿರೋದಕ್ಕೆ ನನ್ನ ಕಂಪನಿ ಕಡೆಯಿಂದ ಮೇಲ್ ಕೂಡ ಬಂದಿದೆ. ಒಂದು ಟಿ ಶರ್ಟ್ ಬರುತ್ತೆ. 1 ಲ್ಯಾಕ್ ಅಚೀವ್ಮೆಂಟ್ ಆದರೆ ಒಂದು ಟಿ ಶರ್ಟ್ ನಿಮಗೆ ಕಂಪ್ನಿ ಕಡೆಯಿಂದ ಕಳಿಸ್ಕೊಡ್ತಾರೆ. ಈ ಅವಾರ್ಡ್ ತೊಗೊಳಕ್ಕಾಗಿರ್ಬೋದು, ನಮ್ಮ ಕಂಪನಿ ಕಡೆಯಿಂದ ಕೊಡುವಂಥ ಅವಾರ್ಡ್ನ ತೊಗೊಳಕ್ಕೆ ನೀವು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ಮನೆಗೇ ತರಿಸ್ಕೊಡ್ತಾರೆ ಕಂಪನಿ ಕಡೆಯಿಂದ. ಸೊ 10 ಲ್ಯಾಕ್ ನೀವೇನಾದರೂ ರೀಚ್ ಮಾಡಿದ್ರೆ ಸೊ ಕಂಪನಿ ಕಡೆಯಿಂದ ಒಂದು ಪ್ಯಾಕೇಜಲ್ಲೇ ನಿಮಗೆ ಕಳಿಸ್ಕೊಡ್ತಾರೆ. ವಾಟರ್ ಬಾಟಲ್, ಮಗ್, ಟಿ ಶರ್ಟ್ ಆ್ಯಂಡ್ ಒಂದು ಸರ್ಟಿಫಿಕೇಟ್ ಕಳಿಸ್ಕೊಡ್ತಾರೆ. ಅದು ಫ್ರೇಮ್ ಆಗಿರೋವಂಥದ್ದು. ಓಕೆನಾ? ಇಷ್ಟೆಲ್ಲ ಬೆನಿಫಿಟ್ ಇದೆ ಈ ಒಂದು ಕಂಪನಿಗೆ ನೀವು ಜಾಯಿನ್ ಆಗೋದ್ರಿಂದ. ಸೊ ಇಷ್ಟೆಲ್ಲ ತಿಳ್ಕೊಂಡ್ರಿ, ಕಂಪನಿಗೆ ಯಾರೆಲ್ಲ ಜಾಯಿನ್ ಆಗ್ಬೋದು, ಏನೇನೆಲ್ಲ ಬೆನಿಫಿಟ್ ಇದೆ, ಏನೇನೆಲ್ಲ ರಿಕ್ವೈರ್ಮೆಂಟ್ ಇರಬೇಕು, ಕಂಪನಿ ಲೀಗಲ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ನಿಮಗೆ ಸಿಕ್ತು ಅನ್ಕೋತೀನಿ. ಓಕೆನಾ? ನೆಕ್ಸ್ಟು ಇಲ್ಲಿ ಯಾವ ರೀತಿ ವರ್ಕ್ ಇರುತ್ತೆ ಮ್ಯಾಮ್ ಅಂತ ನೀವು ಕೇಳ್ತೀರಿ ಅಲ್ವಾ? ಸೊ ನಾನು ನಿಮಗೆ ಇವಾಗ ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಇದರಲ್ಲಿ ವೆರೈಟೀಸ್ ಆಫ್ ಅರ್ನಿಂಗ್ಸ್ನ ಮಾಡ್ಬೋದು. ನಾನಿಲ್ಲಿ ಶಾರ್ಟಾಗಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಾನು ಈ ಪ್ರತಿಯೊಂದು ಹೇಳೋಕ್ಕಾಗಲ್ಲ. ನಾನು ನಿಮಗೆ 2 ಟೈಪ್ಸ್ ವರ್ಕ್ಸ್ನ ಹೇಳ್ತೀನಿ. ಒಂದು ಫ್ರೀಲಾನ್ಸರ್ ಆಗಿ ವರ್ಕ್ನ ಮಾಡ್ಬೋದು, ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ನ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ಓಕೆನಾ? ಸೊ ಫಸ್ಟು ನಾನು ನಿಮಗೆ ಫ್ರೀಲಾನ್ಸಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ಫ್ರೀಲಾನ್ಸಿಂಗ್ ಅಂದರೆ ಏನಪ್ಪ ಅಂತಂದರೆ, ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ವ ಆವಾಗಲೇ ಡಿಜಿಟಲ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡ್ತಾರೆ. 26 ಕೋರ್ಸ್ ಇರುತ್ತೆ ಅಂತ ಹೇಳಿ, ಅಲ್ಲಿರುವಂಥ ಕೋರ್ಸ್ಗಳನ್ನ ನೀವು ಕಲಿತು, ಫಾರ್ ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್ ಆಗಿರ್ಬೋದು, ಕಾಫಿ ರೈಟಿಂಗ್ ಆಗಿರ್ಬೋದು, ಅಲ್ಲಿರುವಂಥ ಕೋರ್ಸ್ನ ಕಲಿತು ಸರ್ಟಿಫಿಕೇಟ್ನ ತೊಗೊಂಡು ನೀವು ವರ್ಕ್ ಮಾಡ್ಬೋದು. ಇದಕ್ಕೆ ಫ್ರೀಲಾನ್ಸಿಂಗ್ ಅಂತಾರೆ. ಫ್ರೀಲಾನ್ಸಿಂಗ್ ಅಂದರೆ ಫಸ್ಟು ತಿಳ್ಕೊಳ್ಳಿ, ಸ್ವತಂತ್ರ ಉದ್ಯೋಗಿ. ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ, ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲಾಂದರೆ ವರ್ಕ್ ಮಾಡ್ತೀನಿ ಇರ್ಬೋದು, ನಿಮ್ಮ ಇಷ್ಟ. ಓಕೆನಾ? ಅದಕ್ಕೆ ಏನಂದರೆ, ಫಸ್ಟು ನಿಮಗೆ ಕೋರ್ಸ್ನ ಕಲಿಬೇಕು. ಅಲ್ಲಿ ನಿಮಗೆ 0ಇಂದ ಹೇಳ್ಕೊಡ್ತಾರೆ. ನಾನು ಕೂಡ ಇಲ್ಲಿ ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿದಾಗ ನಾನು ಕಂಪ್ಲೀಟಾಗಿ ನಿಜವಾಗ್ಲೂ ನನಗೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಇಲ್ಲಿರುವಂಥ ಟ್ರೈನಿಂಗ್ನ ಕಲ್ತ್ಬಿಟ್ಟೆ ನಾನು ಇಲ್ಲಿ ವರ್ಕ್ನ ಮಾಡ್ತಾಯಿದ್ದೀನಿ. ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ಫ್ರೀಲಾನ್ಸರ್ ಆಗಿ ಕೂಡ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಓಕೆನಾ? ಸೊ ನಿಮಗೆ ಇನ್ನೂ ಕಂಟೆಂಟ್ ರೈಟಿಂಗ್, ಕಾಫಿ ರೈಟಿಂಗ್ ನಿಮ್ಗೆ ಇಂಟ್ರೆಸ್ಟ್ ಇರೋರು ಅದನ್ನ ಮಾಡ್ಕೋಬೋದು. ಇನ್ನೂ ವೆರೈಟೀಸ್ ಆಫ್ ಅರ್ನಿಂಗ್ಸ್ನ ಮಾಡ್ಕೋಬೋದು ಅಂತ ಹೇಳಿದ ಫೇಸ್ಬುಕ್ ಆ್ಯಡ್ಸ್ ಇರುತ್ತೆ, ಗೂಗಲ್ ಆ್ಯಡ್ಸ್ ಇರುತ್ತೆ, ಯೂಟ್ಯೂಬ್ ಆ್ಯಡ್ಸ್ ಇರುತ್ತೆ ಆ್ಯಂಡ್ ಇಮೇಲ್ ಮಾರ್ಕೆಟಿಂಗ್ ಇರುತ್ತೆ. ಸೊ ಆ್ಯಡ್ಸ್ನ ಯಾವ ರೀತಿ ನೀವು ಕಲಿಬೇಕು, ಯಾವ ರೀತಿ ಆ್ಯಡ್ಸ್ ರನ್ ಮಾಡಬೇಕು, ಯಾವ ರೀತಿ ಮಾನಿಟೈಸ್ ಮಾಡಬೇಕು, ಆ್ಯಡ್ಸ್ ಕ್ರಿಯೇಟ್ ಮಾಡಿ ಯಾವ ರೀತಿ ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು, ಅದನ್ನೆಲ್ಲ ನಿಮಗೆ ಟ್ರೈನಿಂಗಲ್ಲೇ ಹೇಳ್ಕೊಡ್ತಾರೆ. ಸೊ ಅದನ್ನು ನೀವು ಕಲಿತು ವರ್ಕ್ನ ಸ್ಟಾರ್ಟ್ ಮಾಡ್ಕೋಬೋದು. ಫ್ರೀಲಾನ್ಸಿಂಗಲ್ಲಿ ನೀವು ಡಿಜಿಟಲ್ ಮಾರ್ಕೆಟರಾಗಿ ವರ್ಕ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟರಾಗಿ
ಆಗಿ ವರ್ಕ್ ಮಾಡ್ಬೋದು. ತುಂಬ ರೀತಿ ಇದೆ, ನೀವು ಕಲಿಬೇಕು ಅಷ್ಟೇ. ಕಲಿಯೋ ಮೈಂಡ್ ಸೆಟ್ ಇದ್ದವ್ರಿಗೆ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಕಲಿತೀನಿ ಅಂತ ಬನ್ನಿ, ನೀವು ಕೂಡ ಒಂದಿನ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಕೋಬೋದು. ಸೊ ಎಕ್ಸಾಂಪಲ್ ನಾನೇ ಕಲಿತೀನಿ ಅಂತ ಜಾಯಿನ್ ಆಗಿ ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಇವಾಗ ಫ್ರೀಲಾನ್ಸಿಂಗ್ ಬಗ್ಗೆ ಕಂಪ್ಲೀಟ್ ಆಯಿತು. ಓಕೆನಾ. ಕಂಪ್ಲೀಟ್ ಆದಮೇಲೆ ಇವಾಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನಿವಾಗ ಕಂಪನಿ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾವ ಕೋರ್ಸ್ ಎಷ್ಟಿರುತ್ತೆ ಪ್ರೈಸು ಆ್ಯಂಡ್ ಕಮಿಷನ್ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದನ್ನ ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಇದರಲ್ಲಿ 5 ಟೈಪ್ ಕೋರ್ಸಸ್ಗಳಿರುತ್ತೆ. ಫಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಸ್ಟ್ರಿ ಅಂತ ಇರುತ್ತೆ. ಸೊ ಇದರಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದನ್ನ ಕಲಿತಾ ಹೋಗ್ತೀರಾ. ಸೊ ಇದರಲ್ಲಿ 79 ಕೋರ್ಸಸ್ ಇರುತ್ತೆ. ಇದಕ್ಕೆ ನೀವು 1500 ರೂಪೀಸ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಸ್ಟ್ರಿ ಕೋರ್ಸ್ ಪ್ರೈಸ್ ಬಂದು 1500 ರೂಪೀಸ್. ಫಾರ್ ಅ ಸಿಂಗಲ್ ನೀವು ಸೇಲ್ ಮಾಡಿದ್ರೆ 800 ರೂಪೀಸ್ ಕಮಿಷನ್ನ ನೀವು ತಗೋತೀರಾ. ಓಕೆನಾ. ಸೆಕೆಂಡ್ ಕೋರ್ಸ್ ಬಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ 3500 ರೂಪೀಸ್ ಇದರ ಒಂದು ಕೋರ್ಸ್ ಪ್ರೈಸ್ ಆಗಿರುತ್ತೆ. ಸೊ ಇದರಲ್ಲಿ ನೀವು ಸಬ್ ಕೋರ್ಸಸ್ ಬಂದು 7 ಕೋರ್ಸಸ್ ಇರುತ್ತೆ. ಸೊ ಈ ಒಂದು ಕೋರ್ಸ್ನ ನೀವು ಪ್ರಮೋಟ್ ಮಾಡೋದ್ರಿಂದ ಫಾರ್ ಅ ಸಿಂಗಲ್ ಸೇಲ್ 2000 ಅರ್ನಿಂಗ್ಸ್ನ ಮಾಡ್ಕೋಬೋದು. ಆ್ಯಂಡ್ ಥರ್ಡ್ ಕೋರ್ಸ್ ಬಂದ್ಬಿಟ್ಟು ಟ್ರಾಫಿಕ್ ಮಾಸ್ಟ್ರಿ 6000 ರೂಪೀಸ್ ಪ್ರೈಸ್. ಓಕೆನಾ. ಸೊ ಈ ಒಂದು ಕೋರ್ಸಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಂಡ್ ಫ್ರೀಲಾನ್ಸಿಂಗ್ ಎರಡನ್ನೂ ಕೂಡ ನೀವು ವರ್ಕ್ನ ಮಾಡ್ಕೋಬೋದು. ನೀವು ಇದರಲ್ಲಿ ಏನಾದ್ರು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ಕೋತೀನಿ ಅನ್ನೋದಾದರೆ ಒಂದು ಕೋರ್ಸ್ನ ನೀವು ಪ್ರಮೋಟ್ ಮಾಡಿದ್ರೆ ನಿಮ್ಗೆ ಇದರಲ್ಲಿ 4000 ರೂಪೀಸ್ ಕಮಿಷನ್ ಸಿಗುತ್ತೆ ಫಾರ್ ಅ ಸಿಂಗಲ್ ಸೇಲ್. ಓಕೆನಾ. ಫೋರ್ತ್ ಕೋರ್ಸ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ. ಸೊ ಇದರಲ್ಲೂ ಕೂಡ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಂಡ್ ಫ್ರೀಲಾನ್ಸಿಂಗ್ ಎರಡನ್ನೂ ಕೂಡ ವರ್ಕ್ನ ಮಾಡ್ಕೋಬೋದು. ಸೊ ನೀವು ಇದರಲ್ಲಿ ಏನಾದ್ರು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿಕೊಂಡು ಕೋರ್ಸ್ನ ಪ್ರಮೋಟ್ ಮಾಡ್ತೀನಿ ಅನ್ನೋದಾದರೆ ಫಾರ್ ಅ ಸಿಂಗಲ್ ಸೇಲ್ ನೀವು 7000 ರೂಪೀಸ್ನ ಅರ್ನಿಂಗ್ಸ್ನ ಮಾಡ್ಕೋಬೋದು. ಫಾರ್ ಅ ಸಿಂಗಲ್ ಸೇಲ್ 7000 ರೂಪೀಸ್ ಕಮಿಷನ್ನ ತಗೋತೀರಾ. ಸೊ ಲಾಸ್ಟ್ ಕೋರ್ಸ್ ಬಂದು ಫಿನಾನ್ಸ್ ಮಾಸ್ಟ್ರಿ ಕೋರ್ಸ್. ದಿಸ್ ಈಸ್ ಅ ಬೆಸ್ಟ್ ಕೋರ್ಸ್. ನಾನು ಕೂಡ ಈ ಒಂದು ಕೋರ್ಸ್ಗಳಿಂದನೇ ಈ ಕೋರ್ಸ್ ಯೂಸ್ ಮಾಡಿಕೊಂಡೆ ನಾನು ಈ ರೀತಿ ಇನ್ಕಮ್ನ ಜನರೇಟ್ ಮಾಡಿ ಟೂ ಮಂತಲ್ಲಿ 1,10,000 ರೂಪೀಸ್ ಅರ್ನಿಂಗ್ ಮಾಡೋಕ್ಕೆ ಸಾಧ್ಯ ಆಗಿದೆ ಫಿನಾನ್ಸ್ ಮಾಸ್ಟ್ರಿ ಕೋರ್ಸಿಂದ. ಸೊ ನೀವು ಕೂಡ ನಾನು ಸಜೆಸ್ಟ್ ಮಾಡೋದು ಆಲ್ಮೋಸ್ಟ್ ಆಲ್ ಫಿನಾನ್ಸ್ ಮಾಸ್ಟ್ರಿ ಕೋರ್ಸ್. ಯಾಕೆ ಈ ಫಿನಾನ್ಸ್ ಮಾಸ್ಟ್ರಿ ಕೋರ್ಸ್ನ ಸಜೆಸ್ಟ್ ಮಾಡ್ತೀವಿ ಅನ್ನೋದಾದರೆ, ನೀವು ಒನ್ ಟೈಮ್ 15,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ನಾನು ಇವಾಗ ಇಷ್ಟೊಂದು ಕೋರ್ಸ್ಗಳನ್ನ ಹೇಳಿದ್ನಲ್ವಾ. ಸೊ ನೀವು ಒನ್ ಟೈಮ್ 15,000 ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸೊ 11,000 ಕೋರ್ಸ್ ಆ್ಯಂಡ್ 6,000 ರೂಪೀಸ್ ಕೋರ್ಸ್ ಆಗಿರ್ಬೋದು, 3,500 ರೂಪೀಸ್ ಕೋರ್ಸ್ ಆಗಿರ್ಬೋದು, 1,500 ರೂಪೀಸ್ ಕೋರ್ಸ್ ಆಗಿರ್ಬೋದು, ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಸೊ ನೀವು 15,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ಆ ಕೆಳಗಡೆ ಎಲ್ಲ ಇರುವಂಥ ಕೋರ್ಸ್ಗಳು ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಸಿಗತ್ತೆ. ಓಕೆನಾ. ಪೂರ್ತಿ ಬಂಡಲ್ಗಳೇ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ. ಅದು 15,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರ. ಓಕೆನಾ. ಸೊ ಅದಕ್ಕೆ ಬೆಸ್ಟ್ ಕೋರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ 26 ಕೋರ್ಸ್ಗಳನ್ನ ನೀವು ಕಲಿಬೋದು. ಆ್ಯಂಡ್ ನೀವು ಇದರಲ್ಲಿ ಈ ಒಂದು ಕೋರ್ಸ್ನ ಯೂಸ್ ಮಾಡಿಕೊಂಡು ನೀವೇನಾದರೂ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ಇಲ್ಲಿರುವಂಥ ಕೋರ್ಸ್ನ ಪ್ರಮೋಟ್ ಮಾಡಿದರೆ ಫಾರ್ ಅ ಸಿಂಗಲ್ ಸೇಲ್ 10,000 ರೂಪೀಸ್ನ ಕಮಿಷನ್ ತಗೋತೀರಾ. ಅದಕ್ಕೆ ಫಿನಾನ್ಸ್ ಮಾಸ್ಟ್ರಿ ಬೆಸ್ಟ್ ಕೋರ್ಸ್ ಅಂತ ಹೇಳ್ತಾ ಇರೋದು. ಪ್ರಮೋಟ್ ಮಾಡೋದಾಗಿರ್ಬೋದು, ಇದರಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಂಡ್ ಫ್ರೀಲಾನ್ಸಿಂಗ್ ಕೂಡ ಮಾಡ್ಬೋದು. 26 ವೆರೈಟೀಸ್ ಆಫ್ ಅರ್ನಿಂಗ್ಸ್ ಕೂಡ ನೀವು ಮಾಡ್ಕೋಬೋದು. ನಾನು ಕೂಡ ಆ ರೀತಿಯೇ ಮಾಡ್ತಾ ಇರೋದು. ನಾನು ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಆ್ಯಂಡ್ ಫ್ರೀಲಾನ್ಸಿಂಗ್ ಮುಖಾಂತರ, ಅದರಲ್ಲಿ ಫ್ರೀಲಾನ್ಸಿಂಗ್ ಅಂದರೆ ವೆರೈಟೀಸ್ ಆಫ್ ಅರ್ನಿಂಗ್ಸ್ನ ಮಾಡ್ಕೋಬೋದು, ಬಟ್ ನೀವು ಕಲಿಬೇಕು ಅಷ್ಟೇ. ಸೊ ಫಿನಾನ್ಸ್ ಮಾಸ್ಟ್ರಿ ಬೆಸ್ಟ್ ಇದೆ. ನೀವು ಕೂಡ ಫಿನಾನ್ಸ್ ಮಾಸ್ಟ್ರಿಗೆ ಜಾಯಿನ್ ಆಗ್ತೀನಿ, ಇಲ್ಲ ಬೇರೆ ಯಾವುದೋ ಇಲ್ಲ ನನಗೆ ಪ್ರೈಸ್ ರೀಸನಬಲ್ ಬೇಕು ಅನ್ನೋದಾದರೆ ಸೊ ನೀವು ಬೇಸಿಕ್ ಇರುವಂಥ ಕೋರ್ಸ್ಗಳಿಗೆ ಜಾಯಿನ್ ಆಗಿ ಅದರಲ್ಲಿ ಇನ್ಕಮ್ನ ಜನರೇಟ್ ಮಾಡಿ ಆಮೇಲೆ ಕೂಡ ನೀವು ಫಿನಾನ್ಸ್ ಮಾಸ್ಟ್ರಿ ಕೋರ್ಸ್ಗೆ ಅಪ್ಗ್ರೇಡ್ ಕೂಡ ಮಾಡ್ಕೋಬೋದು. ಈ ಒಂದು ಅಪಾರ್ಚುನಿಟಿ ಕೂಡ ನಿಮಗೆ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ಸೊ ಮಿಸ್ ಮಾಡ್ಕೋಬೇಡಿ, ಜಾಯಿನ್ ಆಗಿ. ಓಕೆನಾ. ಇಷ್ಟೆಲ್ಲ ಮುಗೀತು. ಇಷ್ಟೆಲ್ಲ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನನ್ನ ಕಡೆಯಿಂದ ಸಿಕ್ಕಿದೆ. ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ನಾವು ಕೂಡ ನಿಮ್ಮ ಒಂದು ಕನ್ನಡ ಮೆಂಟರ್ಶಿಪ್ಗೆ ಜಾಯಿನ್ ಆಗ್ತೀನಿ ಅನ್ನೋದಾದರೆ ಸೊ ಆಬ್ವಿಯಸ್ಲಿ ಜಾಯಿನ್ ಆಗಿ. ಸೊ ನೀವು ಒನ್ ಟೈಮ್ ನನ್ನ ಒಂದು ಕನ್ನಡ ಮೆಂಟರ್ಶಿಪ್ಗೆ ಜಾಯಿನ್ ಆದರೆ ನೀವು ನನ್ನ ಒಂದು ಫ್ಯಾಮಿಲಿ ಮೆಂಬರ್ ಇದ್ದ ಹಾಗೆ. ಸೊ ಪ್ರತಿಯೊಂದು ಗೈಡೆನ್ಸ್ ನನ್ನ ಕಡೆಯಿಂದ ನಿಮಗೆ ಸಿಗ್ತಾ ಹೋಗುತ್ತೆ. ಇದಕ್ಕೆ 100% ಗ್ಯಾರಂಟಿ ನಾನು ಕೊಡ್ತೀನಿ. ಯಾಕಂದರೆ ಇನ್ನೊಂದು, ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಪ್ರೊಫೈಲ್ನ ಹೋಗ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ನೀವು ನೋಡಿ. ಸೊ ಅದರಲ್ಲಿ ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಗಿರ್ಬೋದು, ಸ್ಟೂಡೆಂಟ್ ಅರ್ನಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದನ್ನ ಒಂದ್ಸತಿ ವಾಚ್ ಮಾಡಿ, ಹೈಲೈಟ್ಸ್ನ ಎಲ್ಲದನ್ನು ಪ್ರತಿಯೊಂದು ಸತಿ ನೋಡಿ. ಓಕೆನಾ. ಸೊ ಇಲ್ಲಿ ನಾನೊಬ್ಳೆ ಅರ್ನಿಂಗ್ಸ್ನ ಮಾಡ್ತಾ ಇಲ್ಲ, ನನ್ನ ಸ್ಟೂಡೆಂಟ್ಸ್ ಕೂಡ ಅರ್ನಿಂಗ್ಸ್ನ ಮಾಡ್ತಾರೆ. ನಾನು ಅರ್ನಿಂಗ್ಸ್ ಮಾಡೋದ್ರ ಜೊತೆಗೆ ನನ್ನ ಸ್ಟೂಡೆಂಟ್ಸ್ ಕೂಡ ಅರ್ನಿಂಗ್ಸ್ನ ಮಾಡೋ ಥರ ನಾನು ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ,
ಆ್ಯಂಡ್ ನಿಮಗೆ ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೆ ನೀವು ಕೂಡ ಎನ್ರೋಲ್ ಆಗ್ತೀನಿ ಅನ್ನೋದಾದರೆ, ನಾನು ಪ್ರತಿಯೊಂದು ಕೋರ್ಸ್ ಡೀಟೇಲ್ಸ್ ಆ್ಯಂಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಲಿಂಕ್ ಥ್ರೂ ಜಾಯಿನ್ ಆಗಿ ಆಫ್ಟರ್ ಪೇಮೆಂಟ್ ನನಗೊಂದು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಾಕು. ನಾನು ನಿಮಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಇನ್ಕಮ್ ಜನರೇಟ್ ಮಾಡಬೇಕು, ಏನೇನೆಲ್ಲ ಕಲಿಬೇಕು ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನನ್ನ ಒಂದು ಕನ್ನಡ ಮೆಂಟರ್ಶಿಪ್ ಗ್ರೂಪ್ಗೆ ಕೂಡ ನಾನು ಜಾಯಿನ್ ಮಾಡಿಸ್ಕೊಂಡು ನಿಮಗೆ ಟ್ರೈನ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಎವ್ರಿ ವೀಕ್ ನನ್ನ ಒಂದು ಲೈವ್ ಟ್ರೈನಿಂಗ್ ಕೂಡ ನಿಮಗೆ ಸಿಗತ್ತೆ. ಸೊ ಇನ್ನೊಂದು, ನನ್ನ ಒಂದು ಟ್ರೈನಿಂಗಿಗೆ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಪೇ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ನನ್ನ ಒಂದು ಟೀಮ್ಗೆ ನೀವು ಜಾಯಿನ್ ಆದರೆ, ನನ್ನ ಸ್ಟೂಡೆಂಟ್ ಇದ್ದಾಗ ಯಾವುದೇ ರೀತಿ ಎಕ್ಸ್ಟ್ರಾ ಪೇ ಮಾಡಿಸ್ಕೊಳ್ಳಲ್ಲ. ನಾನು ನನ್ನ ಕಡೆಯಿಂದ ಜಾಯಿನ್ ಆದರೆ ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ಪೇ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ನಾನು ಫ್ರೀ ಆಫ್ ಕಾಸ್ಟಲ್ಲಿ ಲೈಫ್ ಟೈಮ್ ನಿಮಗೆ ನನ್ನ ಕಡೆಯಿಂದ ನಿಮಗೆ ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ. ಓಕೆನಾ. ನೆಕ್ಸ್ಟ್ ನಾನು ನನ್ನ ಒಂದು ವಾರಿಯರ್ ಬ್ಯಾಚ್ ಕೊಟ್ಟಿರೋದಾಗಿರ್ಬೋದು, ನಾನು 1 ಲ್ಯಾಕ್ ಅಚೀವ್ಮೆಂಟ್ ಮಾಡಿರ್ಬೋದಾಗಿರ್ಬೋದು, ನಾನು ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೀತಿ ನನ್ನ ಒಂದು ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ, ಅದೊಂದು ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಪ್ರತಿಯೊಂದು ವಿಡಿಯೋಸಲ್ಲಿ ಹಾಕ್ತಾ ಹೋಗ್ತೀನಿ. ನಿಮ್ಗೆ ಈ ಎಲ್ಲ ವಿಡಿಯೋಸು ನೋಡಬೇಕು ಅನ್ನೋದಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ನೀವು ಫಾಲೋ ಮಾಡಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.